ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಪದಗ್ರಹಣ. ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಜೆ.ಆರ್. ರವಿಕುಮಾರ್ ಹಾಗೂ ಉಪಾಧ್ಯಕ್ಷ ಕೃಷ್ಣಪ್ಪನವರ್ ನಿರ್ದೇಶಕರುಗಳ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದರು. ನಂತರ ನೂತನ ಅಧ್ಯಕ್ಷ ಜೆ.ಆರ್. ರವಿಕುಮಾರ್ ಮಾತನಾಡಿ, ಸರ್ವಾನುಮತದಿಂದ ಸದಸ್ಯರುಗಳನ್ನು ಆಯ್ಕೆ ಮಾಡಲಾಗಿದೆ. ಸದಸ್ಯರುಗಳು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ರೈತರಿಗೆ ಅನುಕೂಲವಾಗಬೇಕು ಎನ್ನುವುದೇ ನಮ್ಮ ಮೊದಲ ಉದ್ದೇಶ. ಪಾರದರ್ಶಕವಾಗಿ ಕೆಲಸವಾಗಬೇಕು. ನಿಮ್ಮೆಲ್ಲರ ಸಹಕಾರ, ಮಾರ್ಗದರ್ಶನ ಅವಶ್ಯಕ. ನೀವುಗಳು ನಮ್ಮ ಮೇಲೆ ನೀಡಿರುವ ಜವಾಬ್ದಾರಿಯನ್ನು ಪಾರದರ್ಶಕವಾಗಿ ನಿಭಾಯಿಸಲಾಗುವುದು ಎಂದು ಹೇಳಿದರು. ನಂತರ ಪಟೇಲ್ ಜಿ.ಎಂ. ತಿಪ್ಪೇಸ್ವಾಮಿ ಮಾತನಾಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಸಂದರ್ಭದಲ್ಲಿ ಜಿದ್ದಾಜಿದ್ದಿನ ಸಂಘರ್ಷಗಳಿಗೆ ಅವಕಾಶ ನೀಡಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಎಲ್ಲರೂ ಪಕ್ಷಾತೀತವಾಗಿ ಕೈಜೋಡಿಸಿದಾಗ ಮಾತ್ರ ಅಭಿವೃದ್ಧಿ ಕಾಣಲು ಸಾಧ್ಯ. ಅವಿರೋಧವಾಗಿ ಆಯ್ಕೆ ಮಾಡುವುದರಿಂದ ಸುಸೂತ್ರವಾಗಿ ಸೊಸೈಟಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಅಭಿವೃದ್ಧಿ ಹೊಂದಲಿದೆ ಎಂದು ಹೇಳಿದರು. ನಂತರ ಎಂ.ವೈ.ಟಿ. ಸ್ವಾಮಿ ಮಾತನಾಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು 30 ವರ್ಷಗಳಿಂದ ಚುನಾವಣೆ ನಡೆದಿಲ್ಲ. ಎಲ್ಲವೂ ಅವಿರೋಧವಾಗಿ ಆಯ್ಕೆ ಮಾಡಲಾಗುತ್ತಿದೆ. ಅಧ್ಯಕ್ಷ ಸ್ಥಾನಕ್ಕೆ ಹಲವರು ಆಕಾಂಕ್ಷಿಗಳು ಸ್ಪರ್ಧಿಸುವುದು ಸಹಜ. ಅದರಲ್ಲಿ ಉತ್ತಮ ಅಧಿಕಾರ ನಡೆಸುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿದೆ. ಜಿಲ್ಲೆಯಲ್ಲಿಯೇ ಒಂದು ಮಾದರಿ ಕೃಷಿ ಪತ್ತಿನ ಸಹಕಾರ ಸಂಘವಾಗಿದೆ. ದಾಖಲೆ ನಿರ್ಮಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರುಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕೆ.ಎಂ. ಶಿವಸ್ವಾಮಿ, ಶ್ರೀಕಾಂತ್, ಓಬಳೇಶ್, ಗೋಪಿ, ರಮೇಶ್, ಜೆ.ಟಿ. ತಿಪ್ಪೇಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯ ಆರ್.ಟಿ. ತಿಪ್ಪೇಸ್ವಾಮಿ, ಧನಂಜಯ್, ಬೋರಣ್ಣ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಕೆ.ಟಿ. ಓಬಳೇಶ್, ನಲಗೇತನಹಟ್ಟಿ. ಚುನಾವಣೆಯಲ್ಲಿ ಎಲ್ಲ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡುವಂಥ ಹಿರಿಯರಾದಂಥ ಮುಖಂಡರಂಥ ಪಟೇಲ್ ಜಿ.ಎಂ. ತಿಪ್ಪೇಸ್ವಾಮಿ ಅವರೇ ಹಾಗೂ ಎಂ.ಟಿ. ಸ್ವಾಮಿ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಅಂತ ಶಿವಸ್ವಾಮಿ ಅವರೇ ಹಾಗೂ ಧನಂಜಯ್ ಅವರೇ ಹಾಗೂ ಮಲ್ಲೂರೆಡ್ಡಿ ಅವರೇ ಹಾಗೂ ನಮ್ಮ ಹೊಸದಾಗಿ ಆಯ್ಕೆ ಆಗಿದ್ದಂಥ ನಿರ್ದೇಶಕರಾದಂಥ ರಾಜಣ್ಣ ಅವರೇ, ರಂಗಸ್ವಾಮಿ ಅವರೇ, ಸೋಮಲಾ ನಾಯ್ಕ ಅವರೇ, ಅಕ್ರಮ್ ಅವರೇ, ನೀಲಮ್ಮನ ಅವರೇ ಹಾಗೂ ಉಪಾಧ್ಯಕ್ಷ ಅಂತ ಕೃಷ್ಣಪ್ಪನವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಧನಂಜಯ್ ಅವರೇ, ಮಾರುತಿ, ಶ್ರೀಕಾಂತ್ ಮತ್ತು ಹಲವಾರು ಮುಖಂಡರು ಓಬಳೇಶ್, ಪ್ರಕಾಶ್, ರಮೇಶ್, ಇನ್ನು ಹಲವಾರು ಮುಖಂಡರು ಆರ್ಟಿ ಧನಂಜಯ್ ಅವರೇ, ಆಮೇಲೆ ಇನ್ನೊಬ್ಬ ಮುಖಂಡರು ನಮ್ಮ ಇವರು ಬಂದಿಲ್ಲ, ಮಲ್ಲೂರೆಡ್ಡಿ ಗೌಡರು, ಆಮೇಲೆ ನಮ್ಮ ಇನ್ನೊಬ್ಬರು ಸದಸ್ಯರಂತ ಪಾಲಣ್ಣ ಅವರೇ. ಈಗ ನಾನು ಹೆಚ್ಚಿನಾಗಿ ಏನು ಮಾತಾಡಲ್ಲ, ಮಾತು ಕಮ್ಮಿಯಾಗಿ ಕೆಲಸ ಮಾಡಬೇಕಂತ ನನ್ನ ಮನಸ್ಸು ಹೇಳ್ತಿದೆ. ಈಗ ಎಲ್ಲರಿಗಿಂತ ಹೆಚ್ಚಿನದಾಗಿ ನಮ್ಮ ಪಟೇಲ್ ಜಿ.ಎಂ. ತಿಪ್ಪೇಸ್ವಾಮಿ ಅವರು ಅತಿ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಇಲ್ಲಿ ಯಾವುದೇ ಪಕ್ಷ ಇಲ್ಲ, ಪಾರ್ಟಿ ಇಲ್ಲ, ಸರ್ವಾನುಮತದಿಂದ ಇಲ್ಲಿ ಸದಸ್ಯರನ್ನ ಆಯ್ಕೆ ಮಾಡಿದರೆ, ಆ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡಿದರೆ ಇಲ್ಲಿ ಪಾರದರ್ಶಕವಾಗಿ ಕೆಲಸ ಆಗಬೇಕು ಸ್ವಸಹಾಯ ಸಂಘದಲ್ಲಿ. ಅಷ್ಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇಲ್ಲಿ ಇಷ್ಟು ದಿನ ಈ ವ್ಯವಸ್ಥೆ ಏನಿತ್ತೋ ಗೊತ್ತಿಲ್ಲ, ಇನ್ನು ಮುಂದೆ ಈ ರೀತಿ ಈ ಸೊಸೈಟಿ ಕಡೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಜನಗಳಿಗೆ, ರೈತರಿಗೆ ಅನುಕೂಲ ಆಗಬೇಕಂತ ನಾನು ನಮ್ಮೆಲ್ಲ ಆದ್ಯತೆಯನ್ನು ಕೊಡ್ತಾ ಇದ್ದೀನಿ. ಆಮೇಲೆ ನಿಮ್ಮೆಲ್ಲರ ಸಹಕಾರ, ಮಾರ್ಗದರ್ಶನ ಅತ್ಯವಶ್ಯಕ. ಯಾಕಂದ್ರೆ ಏನೇ ಒಂದು ನೀವೇನೋ ಜವಾಬ್ದಾರಿನ ವಹಿಸಿರ ಅದನ್ನ ಬಹಳ ಪಾರದರ್ಶಕವಾಗಿ ನಾವು ಮುಂಚೂಣಿಯಲ್ಲಿ ತಗೊಂಡು ಹೋಗ್ತೀವಿ. ಹಿರಿಯರಾದಂಥ ನಮ್ಮ ಮುಖಂಡರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಹೊರಿಸಿರ್ತಕ್ಕಂಥ ಭಾರವಾದ ಇದಕ್ಕೆ ನಾವು ಯಾವತ್ತೂ ಕೆಟ್ಟದ್ದಾಗಿ ನಡೆಯಲ್ಲ, ಒಳ್ಳೆ ರೀತಿಯಲ್ಲಿ ಸಲಹೆ ಸೂಚನೆ ತಗೊಂಡು ಒಳ್ಳೆ ಮಾರ್ಗದರ್ಶನ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಿಮಗೆ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಧನ್ಯವಾದಗಳು. ಹೋಬಳಿ ಮಂಡಲದಲ್ಲಿರ್ತ ರೈತ ಸೇವಕ ಸಹಕಾರ ಸಂಘದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳಾಗಿರ್ತಕ್ಕಂಥ ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು, ಸದಸ್ಯರಿಂದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣ ಅವರೇ ಮತ್ತು ಕೃಷ್ಣಪ್ಪನವರೇ ಮತ್ತು ಎಲ್ಲ ನಿದರ್ಶಕ ಸದಸ್ಯರುಗಳೇ ಮತ್ತು ಎಂ.ಟಿ. ಸ್ವಾಮಿಯವರೇ ಮತ್ತು ನಮ್ಮ ಶಿವಸ್ವಾಮಿ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳೇ, ಈಗ ನಾವು ಹೇಳೋದು ಇಷ್ಟೇ. ಈಗ ಸುಮಾರು 30-35 ವರ್ಷದಿಂದ ನಾಯಕನಹಟ್ಟಿ ಸೊಸೈಟಿ ಯಾವುದೇ ಒಂದು ಗೊಂದಲ ಇಲ್ದಂಗೆ ಯಾವುದೇ ಒಂದು ಗೊಂದಲ ಇಲ್ದಂಗೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು, ನಮ್ಮದೆಲ್ಲ ಮೊದಲು ನಲಗೇತನಹಟ್ಟಿ ಸೊಸೈಟಿ ಇಲ್ಲೇ ಇತ್ತು, ನಾವು ಇಲ್ಲೇ ಸೇರ್ತಿದ್ವಿ. ಆಗ ಒಂದು ಜಿದ್ದಾಜಿದ್ದಿಗೆ ಬಂದಾಗ, ಒಂದು ಸಂದರ್ಭ ಬಂದಾಗ ಹಿಂಗೆ ಜಿದ್ದಿನಿಂದ ಚುನಾವಣೆ ಮಾಡಿದ್ವಿ. ಆ ಚುನಾವಣೆ ಬಂದಾಗ ಆ ಜಿದ್ದು ಭಾಳ ವಿಕೋಪಕ್ಕೆ ಬೆಳೀತು ಇಲ್ಲಿ ನಾಯಕನಹಟ್ಟಿ ಒಳಗೆ. ಅಲ್ವಾ, ಸಂದರ್ಭದಲ್ಲಿ ಅವ ಪಾಪನಾಯಕರವರಿದ್ದರು, ಕೋಣ ಮುತ್ತಪ್ಪನವರಿದ್ದರು. ಇದು ಜಿದ್ದು ಬೆಳಿಬಾರದು ಅನ್ನೋ ದೃಷ್ಟಿಯಿಂದ ಅವತ್ತು ದಿವಸ ಒಂದೇ ಕಡೆ 12 ಜನನು ಒಂದು ಕಡೆನೇ ಆಯ್ಕೆ ಆದರು. ಆಮೇಲೆ ಇನ್ನೊಂದು ಪಾರ್ಟಿಯರಿಗೆ ಭಾಳ ಮನಸ್ಸಿಗೆ ನೋವಾಗಂಥ ವ್ಯವಸ್ಥೆ ಆಯಿತು. ಆ ಸಂದರ್ಭದನ್ನೆಲ್ಲ ಯೋಚನೆ ಮಾಡಿದರೆ
ಇದು ಚುನಾವಣೆ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಹೊತ್ತು ಸನ್ನಿವೇಶ ಬಂದಾಗ ಯಾರೋ ಒಬ್ಬರು ನಿಂತ್ಕೊಂಡು ನಾವು ಸೋತು ಅನ್ನೋ ಕಿಚ್ಚಿನ ಮೇಲೆ ಬೇರೆ ಜಾಗದ ಮೇಲೆ ಗಲಾಟೆಗಳು ನಡೆದು ದೊಡ್ಡ ಹಗರಣಗಳಾಗಿ ಅದು ಸುಮಾರು 10 ವರ್ಷದವರೆಗೆ ಇತ್ತು. ಅದಾಗಬಾರ್ದು ಅಂತಂದು ನಾವು ಸೊಸೈಟಿನ ಆ ಮಟ್ಟಕ್ಕೆ ಹೋಗಬಾರ್ದು, ಗಲಾಟೆ ಆಗಬಾರ್ದು. ಇದು ಸಾಮೂಹಿಕವಾಗಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡ್ಬಂದರೆ ಸೂಕ್ತವಾದ ಸೊಸೈಟಿ ನಡೀತದೆ, ಸೊಸೈಟಿ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈಗ 35 ವರ್ಷದ ಕಾಲ ಸೊಸೈಟಿನ ಅವಿರೋಧವಾಗಿ ಯಾರೇ ಏನು ಮುನಿಸ್ಕೊಂಡ್ರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇದರಲ್ಲಿ ಪಾರ್ಟಿ ಪಕ್ಷ ಏನಿಲ್ಲ. ನಾವು ಚುನಾವಣೆಗೆ ಆಯ್ಕೆ ಮಾಡುವಾಗ ನೋಡಪ್ಪ ಇಲ್ಲಿ ಪಾರ್ಟಿ ಕಾಂಗ್ರೆಸ್ಸು BJP ದಳ ಅನ್ನೋ ಪ್ರಶ್ನೆ ಬೇಡ, ಎಲ್ಲರೂ ಸೇರ್ಕೊಂಡು ಅವಿರೋಧವಾಗಿ ಆಯ್ಕೆ ಮಾಡೋಂಥ ಒಂದು ಪ್ರಕೃತಿನ ಮೊದಲಿನ ನಡೆಸ್ಕೊಂಡ್ಬಂದ್ವಿ. ಈಗಲೂ ಮಾಡಬೇಕು ಅಂತ ಮೊನ್ನೆ ಚುನಾವಣೆ ಆಯ್ಕೆ ಮಾಡುವಾಗ ಅದನ್ನೆಲ್ಲರನ್ನೂ ಎಲ್ಲ ಪಾರ್ಟಿಯನ್ನು ಕರೆಸಿ ಕುತ್ಕೊಂಡು ಚರ್ಚೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಮುಖಂಡರುಗಳಿಂದ ನಿಮ್ಮೂರಿಗೆ ಅವ್ರ ಮುಖಾಂತರ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪದ್ಧತಿನ ಅನುಸರಿಸ್ಕೊಂಡು 30 ವರ್ಷದ ಏನು ಪ್ರತಿಕ್ರಿಯೆ ಮಾಡಿದ್ವೋ ಮೊನ್ನೆನೂ ತಾನು ಎಲ್ಲ ಮುಖಂಡರನ್ನು ಸೇರಿಸಿ ತೀರ್ಮಾನ ತಗೊಂಡ್ವಿ. ಆಮೇಲೆ ನೀವೆಲ್ಲರೂ ಸಹಕಾರ ಕೊಟ್ಟಂಥ ಮುಖಂಡರುಗಳು ಎಲ್ಲರೂ ಇರಬೇಕು. ಅವ್ರು ಕೆಲವರು ಬರ್ತಾರೆ, ಕೆಲವರು ಬರಲ್ಲ. ಅವರಿಂದ ಮನಸ್ಸಿನಲ್ಲಿ ಏನು ಇಟ್ಕೊಂಡವರು ಗೊತ್ತಿಲ್ಲ ನಮಗೆ. ಅದೆಲ್ಲ ಇದರಲ್ಲಿ ಪಾರ್ಟಿ ಪಕ್ಷ ಬೇಡ, ಸೊಸೈಟಿ ಆಡಳಿತ ವ್ಯವಸ್ಥಿತವಾಗಿರಬೇಕಿದು. ಸಾರ್ವಜನಿಕರ ಸೊತ್ತನ್ನು ನಾವು ಯಾವ ರೀತಿ ಉಳಿಸ್ಬೇಕು, ಯಾವ ರೀತಿ ಮಾಡಬೇಕು. ಆಮೇಲೆ ಸೊಸೈಟಿ ಒಳಗೆ ನಮ್ಮ ಪ್ರತಿಯೊಂದು ಹಳ್ಳಿಗೂ ಷೇರುದಾರಿಗೆ ಒಂದು ಕೊರತೆ ಆಗೈತಿ. ಇಲ್ಲಿ ನಾಯಕನಟ್ಟಿ ಒಳಗೆ ಈಗ ಒಂದು ಕಡೆ ಸೈಟು ಗೌಡಿಗೆರೆಗೆ 35 ಜನಕ್ಕೆ ಸಾಲ ಕೊಟ್ಟರೆ ಈಗ ಮಾದೇಂಪುರ ಇರ್ಬೋದು, ಮರಮರಟ್ಟಿ ಇರ್ಬೋದು, ನಾಯಕನಟ್ಟಿ ಇರ್ಬೋದು, ಇನ್ನು ಕೆಲವು ಜಾಗರಟ್ಟಿ, ಚನ್ನಬಸವನಟ್ಟಿ, ಮಾದನಟ್ಟಿ ಕೆಲವು ಜನ ಕೊಟ್ಟೆ ಇಲ್ಲ, ಒಂದು ಹೆಸರು ಇಲ್ಲ. ಅವ್ರಿಗೆ ಸೇರ್ಪಡೆ ಆಗ್ತಕ್ಕಂಥ ಒಂದು ಓಟ್ದಾರಿಗೆ ನಾವು ಷೇರುದಾರರಾಗಿ ನಾವು ಆಯ್ಕೆ ಮಾಡಬೇಕು ಅನ್ನೋ ಅವ್ರಿಗೂ ಆಸೆ ಇರುತ್ತೆ. ಅದು ಏನೇ ಆಗಿರಲಿ, ಎಷ್ಟೇ ಕಷ್ಟ ಇದ್ರೂ ಪ್ರತಿಯೊಂದು ಹಳ್ಳಿಗೆ 5 ಜನಕ್ಕೆ ಬಂದರೆ ಅದೇನು ಕೊಂಡು ಬರುತ್ತೋ 5 ಜನಕ್ಕಾದ್ರೂ ಕೊಟ್ಟರೆ ದೊಡ್ಡವ್ರಿಗೆ 10 ಜನ, ಸಣ್ಣವ್ರಿಗೆ 2-3 ಕೊಟ್ಟರೆ ಅವ್ರದ್ದು ಒಂದು ಆಸೆ ಇರುತ್ತೆ. ನಮ್ಮೂರಿಗೆ ಏನೋ 4 ಜನ ಸಿಕ್ತಪ್ಪ, ಅವಕಾಶ ಸಿಕ್ತು, ನಾವು ಆ ಸೊಸೈಟಿ ಒಳಗೆ ಷೇರುದಾರರಾಗಿದ್ವಿ, ನಾವು ಮುಖಂಡರಾಗಿದ್ವಿ, ನಮಗೆ ಓಟ್ ಹಾಕ್ತಕ್ಕಂಥ ಹಕ್ಕು ಸಿಗುತ್ತೆ ಅನ್ನೋ ಒಂದು ಭಾವನೆ ಎಲ್ಲರಿಗೂ ಈ ಬಾಡಿ ಈಗ ಹೊಸದಾಗಿ ಆಯ್ಕೆ ಆಗಿರೋರು ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಯೊಂದು ಹಳ್ಳಿಗೂ ಆದ್ಯತೆ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ. ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ನಾಳೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಅಧಿಕಾರ ಚಲಾಯಿಸ್ತಕ್ಕಂಥ, ಹಕ್ಕು ಚಲಾಯಿಸ್ತಕ್ಕಂಥ ಒಂದು ಅಧಿಕಾರವನ್ನು ಈ ಬಾಡಿಯಿಂದ ಹೋಗಬೇಕು. ಇದನ್ನು ಅನ್ಯಾಯ ಆಗಬಾರ್ದು. ನೀವೇನಾದರೂ ಷೇರುದಾರರು ಹಾಕಿದಾಗ ಒಂದು ಪಟ್ಟಿ ಮಾಡಿದ ಸಾಲಗಾರರು ಕೊಡಬೇಕಾದ್ರೆ ನೀವು ಬಾಡಿ ತೀರ್ಮಾನ ತಗೋಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 12 ಸೀಟು ಅಂದರೆ 12 ಸೀಟ್ ಅಷ್ಟೇ ಅವಕಾಶ ಇರ್ತದೆ. ಅಧ್ಯಕ್ಷರಿಗೆ ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ ಇರ್ತಕ್ಕಂಥ ವ್ಯವಸ್ಥೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಕೋಆಪರೇಟಿವ್ ಇರ್ತಕ್ಕಂಥದ್ದು, ಸಹಕಾರ ಸಂಘದಲ್ಲಿ ಇರ್ತಕ್ಕಂಥದ್ದು ಅದೇ ವ್ಯವಸ್ಥೆನೇ. ಅದಕ್ಕಿಂತ ಮುಂಚೆ ಅದೇನು ಮಾಡ್ತಾರೆ, ಮತದಾರರ ಪಟ್ಟಿನ ಪರಿಷ್ಕರಣೆ ಮಾಡ್ತಾರೆ. ಅಂದರೆ ಸುಮಾರು 195 ದಿವಸಕ್ಕಿಂತ ಮುಂಚೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದಾಗ ಅದರಲ್ಲಿ ಅರ್ಹ ಮತ್ತು ಅನರ್ಹ ಮತದಾರರು ಅಂತಂದು ಪಟ್ಟಿ ಮಾಡ್ತಾರೆ. ಅದರಲ್ಲಿ ಇವ್ರದ್ದೇನು ಪಾತ್ರ ಇರಲಿಲ್ಲ. ಅದಕ್ಕೇನು ಮಾಡ್ತಾರೆ, DR ಆಫೀಸಿಂದ ಅಥವಾ AR ಆಫೀಸಿಂದಲೇ ಒಬ್ಬರು ಚುನಾವಣಾಧಿಕಾರಿ ಅಂತ ಬರ್ತಾರೆ, ಅವರೇನೆ ಎಲ್ಲ ಪಟ್ಟಿ ಮಾಡಿಬಿಟ್ಟು ಇವ್ರೇನು ಕೊಟ್ಟಿರ್ತಾರೆ ಅದನ್ನು ಘೋಷಣೆ ಮಾಡಿರ್ತಾರೆ. ಅದರ ಪ್ರಕಾರ ಇವರು ಅಂತಿಮ ಮತದಾರ ಪಟ್ಟಿಯನ್ನು ಇಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಣೆ ಮಾಡ್ತಾರೆ. ಅದೇ ಥರ ಅವರೇ ಅರ್ಹ ಮತದಾರರು, ಅವರೇ ವೋಟಿಂಗ್ ಪವರ್ ಇರ್ತದೆ. ಅದು ನಿಂತುಗಳನ್ನು ಸಮೇತ ಅದೇ ಥರ ಇರ್ತದೆ. ಈ ನಮ್ಮ ಈ ಸೊಸೈಟಿಯಲ್ಲಿ ಆಗಲಿ ಎಲ್ಲ ಕಡೆ ಇರೋದು ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಒಂದೇ ಸೀಟ್ ಇರುತ್ತೆ, ಸಾಲಗಾರ ಕ್ಷೇತ್ರಕ್ಕೆ 11 ಸೀಟ್ ಇರ್ತಕ್ಕಂಥ ಪರಿಪಾಠ ಎಲ್ಲ ಒಂದು ಸಹಕಾರ ಸಂಘಗಳಲ್ಲಿ ಇದೆ. ಇವನ್ ನಮ್ಮ ಆಪ್ಕಾಂಶನೂ ಅದೇ ಥರನೇ ಇರ್ತಕ್ಕಂಥ ವ್ಯವಸ್ಥೆ ಇದೆ. ಅದೇ ಥರ ಆಗಿ ಎಲ್ಲರೂ ಸಮೇತ ಅದೇ ಜವಾಬ್ದಾರಿ ಕೊಟ್ಟರೆ ಭಾಳ ವ್ಯವಸ್ಥಿತವಾಗಿ ಎಲ್ಲರಿಗೂ ಮನಸ್ಸು ಒಪ್ಪಿಸಿ, ಯಾರಿಗೂ ಮನಸ್ಸು ನೋವಾಗಿರಲ್ಲ. ಅದು ಸ್ವಲ್ಪ ಆಗಿರ್ತದೆ, ಅದು ಸಹಜ. ಅದು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಹಜ. ಆದ್ರೂ ಎಲ್ಲರೂ ಒಮ್ಮನಸ್ಸಿನಿಂದ ಒಪ್ಪಿ ಅವತ್ತೆಲ್ಲರೂ ಸಮೇತ ಒಂದು ಅವಿರೋಧ ಆಯ್ಕೆಗೆ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತು ನೂತನ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಮತ್ತು ಈ ಸಂದರ್ಭದಲ್ಲಿ ಅದೇ ಥರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಬಂದಾಗ ಸಮೇತ ಅದೇ ಪದ್ಧತಿನ ಅನುಸರಿಸಿ, ಹಿಂದೇನು ಅನುಸರಿಸೋದು ಅದೇ ಥರ ಅನುಸರಿಸಿದಾಗ ಸುಮಾರು 10 ಜನ ಸದಸ್ಯರು ಅಟೆಂಡ್ ಆಗಿದ್ದರು. ಅವರಲ್ಲಿ ಸಮೇತ ನಾವೇನು ಇದ್ರೆ ಯಾರೂ ತೀರ್ಮಾನ ತಗೊಂಡಿಲ್ಲ, ಅವ್ರಿಗೆ ಬಿಟ್ಟು ನೋಡಪ್ಪ ನೀವು ಸೆಲೆಕ್ಟ್ ಏನು ಮಾಡ್ಕೊಂಬರಿ ಅಂತ ಬಿಟ್ಟಾಗ ಅವರು 10 ಜನದಲ್ಲಿ 6 ಜನ ನಾವು ಆಕಾಂಕ್ಷಿಗಳು ಅಂತಂದು. ಅದು ಯಾಕೆ ಹೇಳ್ತಾ ಇದ್ದೆ ಅಂದರೆ ಇದೇನೋ ಒಳಗಡೆ ಮರಮೇಟ್ ಮಾಡಿದಾರೆ ಅನ್ನೋ ಯಾರಿಗೂ ತಲೆಯಲ್ಲಿ ಇರಬಾರ್ದು ಅಂತ 10 ಜನದಲ್ಲಿ 6 ಜನ ನಾವು ಆಕಾಂಕ್ಷಿಗಳು ಅಂತಂದು ಬಂದರು. ಅದರಲ್ಲಿ ಯಾರು ನಮ್ಮ ಅಕ್ರಮ ಇದ್ದ, ನಮ್ಮ ಇದು ನಮ್ಮ ಜೋಗೇಟಿ ನಿಂಗಣ್ಣ ಇದ್ದ, ಕುಮಾರ್ ಇವರೆಲ್ಲ ಇದ್ದರು. 6 ಜನ ಇದ್ದಾಗ ಕೊನೆಗೆ 6 ಜನದಲ್ಲಿ ನೀವು ಒಂದು ಫೈನಲ್ ತೀರ್ಮಾನ ಕೊಡ್ರಿ ಅಂದ್ರೆ ಇದು ನಮ್ಮ ಒಳ್ಳೆ ಪೇಷಂಟ್ ನಾವು ಹೇಳೋದಿಲ್ಲ, ನೀವೇ ಹೇಳ್ಕೊಂಬರ್ರಿ, ನಮ್ಗೆ ಯಾರಿಗೂ ಅದನ್ನು ನೀವು ರಿಸ್ಕ್ ಹಚ್ಚಬೇಡ್ರಿ ಅಂತಂದಾಗ ಅವರನ್ನೇ ಒಂದು ತೀರ್ಮಾನ ಕೊಟ್ಟಾಗ ಒಬ್ಬೊಬ್ಬನಾಗ 6 ಜನದಲ್ಲಿ ಕೇಳಿದಾಗ
ಅದು ಸುಮಾರು 6 ಜನದಲ್ಲಿ 5 ಜನ ಕುಮಾರನ ಬಿಟ್ಬಿಟ್ಟು 10ನೇ ಆಕಾಂಕ್ಷೆ ಮೇಲೆ 5 ಜನನು ಒಕ್ಕಂಬರಿಗೆ ಕುಮಾರನೇ ಅಧ್ಯಕ್ಷ ಮಾಡೋಣ ಅಂತಂದು ಒಪ್ಪಿದಾಗ ಅದ್ರಲ್ಲಿ ನಮ್ದೇನಿಲ್ಲ ಮತ್ತು ಬಹುಮತ ಆಧಾರಮೇಲೆ ಆಯ್ಕೆ ಮಾಡಿದ್ವಿ. ಉಪಾಧ್ಯಕ್ಷ ವಿಚಾರ ಬಂದಾಗ ನಮ್ಮ ಮಲ್ಲವಟ್ಟಿಗೌಡ ಇಲ್ಲಪ್ಪ ನಮ್ಮ ಊರಿಗೆ ಕೊಡ್ಬೇಕನ್ನ ಅಂತಂದು ಎಲ್ಲರೂ ಆಯ್ತು ಬಿಡಿ ಕೊಟ್ಬಿಡೋ ಫಸ್ಟ್ ಟೈಮ್. ಯಾಕಂದರೆ ಟೌನಿಗೆ ಅಧ್ಯಕ್ಷ ಕೊಟ್ಟಮೇಲೆ ಹಳ್ಳಿಗಳಿಗೆ ಉಪಾಧ್ಯಕ್ಷ ಕೊಡಬೇಕು ಅಂತಂದ್ರೆ ಅದನ್ನು ಸಮೇತ ಒಂದು ಅವಿರೋಧಕ್ಕೆ ಒಮ್ಮತದಿಂದ ತೀರ್ಮಾನ ಮಾಡಿದ್ವಿ. ಇದು ನಡೆದ ಚುನಾವಣೆ ನೀಡ್ತಕ್ಕಂಥ ಪ್ರಕ್ರಿಯೆ. ಈಗ ತಾವೆಲ್ಲರೂ ಸಮೇತ ಅಧಿಕಾರ ಸ್ವೀಕರಿಸಿದ್ರಿ. ಪ್ರಪ್ರಥಮವಾಗಿ ಈ ಸೊಸೈಟಿಗೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ JR ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ನಾನು ವೈಯಕ್ತಿಕವಾಗಿ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಅವಿರೋಧ ಹಾಕಿರ್ತಕ್ಕಂಥ ಕೃಷ್ಣಪ್ಪನಿಗೂ ಸಹ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಬಾಡಿ ಏನಿದೆ ಉತ್ತಮವಾದ ಒಂದು ಕಾರ್ಯನಿರ್ವಹಿಸಲಿ. ಈ ಸೊಸೈಟಿನ ನಮ್ಮ ಜಿಲ್ಲೆಯಲ್ಲೇ ಒಂದು ಉತ್ತಮವಾದ ಒಂದು ಮಾದರಿ ಸೊಸೈಟಿ ಮಾಡಿ ಈ ಒಂದು ಜಿಲ್ಲೆಯಲ್ಲೇ ಮತ್ತು ಜಿಲ್ಲೆಯಲ್ಲೇ ಈ ಒಂದು ನಮ್ಮ PSS ಅನ್ನು ಉತ್ತಮವಾದ ಒಂದು ಸೊಸೈಟಿ ಇದೆ ಅಂತಂದು ಒಂದು ರೆಕಾರ್ಡ್ ಇರಬೇಕು DRR ಅಲ್ಲಿ ಆ ಥರ ಮಾಡ್ತಕ್ಕಂಥ ವ್ಯವಸ್ಥೆ. ಯಾಕಂದರೆ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಡೈರೆಕ್ಟರ್ಗಳು ಸಹ ಸಾಕಷ್ಟು ಅನುಭವಶಾಲಿಗಳಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಮತ್ತು ಪಟ್ಟಣ ಪಂಚಾಯತಿಗಳು ಗ್ರಾಮ ಪಂಚಾಯತಿಗಳು ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರೋದ್ರಿಂದ ನೀವೆಲ್ಲರೂ ಸಮೇತ ಕೈ ಜೋಡಿಸಿ ಇದರಲ್ಲಿ ಪಕ್ಷಾತೀತ ಇದ್ದಾರೆ. ಯಾವ ಕಾಂಗ್ರೆಸ್ಸು BJP JDS ಏನಿಲ್ಲ. ಇದು ಗೆದ್ದಿರ್ತಕ್ಕಂಥ ಎಲ್ಲರೂ ಪಕ್ಷಾತೀತವಾಗಿ ಗೆದ್ದಿರೋದು, ಯಾವುದೇ ಪಕ್ಷದ ಚಿಹ್ನೆ ಇಲ್ಲದಲ್ಲಿ ಗೆದ್ದಿರೋದ್ರಿಂದ ಎಲ್ಲರೂ ಒಗ್ಗೂಡಿಸಿ ಒಮ್ಮನಸ್ಸಿನಿಂದ ಅಲ್ಪ ಸ್ವಲ್ಪ ಏನಾದ್ರು ವ್ಯತ್ಯಾಸ ಬಂದರೆ ನೀವೇನು 12 ಜನದಲ್ಲಿ ನೀವೇ ಕುತ್ಕೊಂಡು ಬಗೆಹರಿಸ್ಬಿಡ್ಬೇಕಲ್ಲ. ಇನ್ನೊಬ್ಬರ ತಕ್ಕ ಬರಬಾರ್ದು, ಹೊರಗಡೆ ಬರಬಾರ್ದು, ಗೇಟಿಂದ ಹೊರಗಡೆ ಹೋಗಬಾರ್ದು. ಬರ್ತಾವೆ ಸಹಜ ಅವು. ಅದನ್ನ ಮಾಡಿಬಿಟ್ಟು ಉತ್ತಮವಾದ ಸೊಸೈಟಿ ಮಾಡಿಬಿಟ್ಟು ಈ ನಾಯಕನಿಟ್ಟಿಗೆ ಮತ್ತು ಅವಿರೋಧ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಒಂದು ಗೌರವ ತರ್ತೀರಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.